ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದಾವರ್ತಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಬನ್ನಿ, ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೆ, ನಿಮ್ಮ ಮಕ್ಕಳಾದ ನಾವು ಮತ್ತು ದಾವರ್ತಿ ಈ ಮಾಧ್ಯಮದ ಮೂಲಕ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ನೀನು ದಾನವಾಗಿ ಕೊಟ್ಟಿದ್ದಿ, ಅದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳಿನ ದಿನಗಳು, ನಾಳಿನ ಮುಂದಿನ ವಾರಗಳು ನಮ್ಮದಲ್ಲ ಸ್ವಾಮಿ. ನೀವು ಕೊಟ್ಟಿರುವಂಥ ಈ ದಿನದಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಪ್ರೀತಿಯನ್ನು, ನಿಮ್ಮ ಕರುಣೆಯನ್ನು, ನಿಮ್ಮ ನಂಬಿಗಸ್ತಿಕೆಯನ್ನು ನಾವು ಹಾಡಿ ಹರಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ನಿಮ್ಮ ಸನ್ನಿಧಾನದಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಜೀವಿತದಲ್ಲಿರುವಂಥ ಎಲ್ಲ ಮಾಲಿನ್ಯಗಳನ್ನು ತೊಳೆದು ನಮ್ಮನ್ನು ಶುದ್ಧಿಪಡಿಸು. ಈ ಮುಂಜಾನೆಯಲ್ಲಿ ಪವಿತ್ರತೆಯಲ್ಲಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ದೇವನಾಮಕ್ಕೆ ಸ್ತೋತ್ರ. ಮತ್ತು ದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳನ್ನು ತಿಳಿಸುವಂಥವರಾಗಿದ್ದೇವೆ. ಈ 2024 2ನೇ ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಬನ್ನಿ, ನಮ್ಮ ಕರ್ತನಾದ ದೇವರನ್ನು, ಆತನು ಮಾಡಿದಂತಹ ಪ್ರತಿಯೊಂದು ಅದ್ಭುತಗಳಿಗೆ, ಆಶೀರ್ವಾದಗಳಿಗೆ ಅನುಗುಣವಾಗಿ ಆತನನ್ನು ಹಾಡಿ ನಾವು ಆತನ ನಾಮವನ್ನು ಮಹಿಮೆಪಡಿಸುವ ಒಂದು ಕೀರ್ತನೆ. ಸುಕಾಲವೇ ಸುಕಾಲವೇ ಆನಂದ ದೇವರಾಧನೆ, ಪ್ರಪಂಚ ಚಿಂತೆ ಬೀಡುವೆ, ಕೃಪಾಸನ ನಾ ಸೇರುವೆ ಎಂಬ ಒಂದು ಹಾಡು. ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಸುಕಾಲವೇ ಸುಕಾಲವೇ ಆನಂದ ದೇವರಾಧನೆ, ಪ್ರಪಂಚ ಚಿಂತೆ ಬೀಡುವೆ, ಕೃಪಾಸನ ನಾ ಸೇರುವೆ. ಇಷ್ಟಾರ್ಥ ಹೇಳಿ ತಂದೆಗೆ ದಿವ್ಯಾಶೀರ್ವಾದ ಬೇಡುವೆ. ಅಶುಭ ಕಾಲವಾಗಿದೆ, ಒಳ್ಳೆಯದು ದೇವರಾಧನೆ. ಸುಕಾಲವೇ ಸುಕಾಲವೇ ಅಮೃತ ದೇವರಾಧನೆ, ಹೃದಯ ತಾಪ ಪಡಲು ವಿಶ್ರಾಮ ಕೊಡಲುಳ್ಳದು. ಪರಾತ್ಮರನ ಪಾದವೇ ಆಶ್ರಯಸ್ಥಾನವಾಗಿದೆ, ಅಶುಭ ಕಾಲವಾಗಿದೆ, ಒಳ್ಳೆಯದು ದೇವರಾಧನೆ. ಸುಕಾಲವೇ ಸುಕಾಲವೇ ಆಧಾರ ದೇವರಾಧನೆ, ದುರ್ಗುಣವನ್ನು ಜಾಯಿಸ ದೇವಾತ್ಮ ಶಕ್ತಿ ಕೊಡುವ, ಸನ್ಮಾರ್ಗನಾಗಬಾಲವು ಬೇಕಾದರೆ
ಜ್ಞಾಪಿಸು. ಅಶುಭ ಕಾಲವಾಗಿದೆ, ಒಳ್ಳೆಯದು ದೇವರಾಧನೆ. ಸುಕಾಲವೇ ಸುಕಾಲವೇ ವಿಶ್ರಾಂತಿ ದೇವರಾಧನೆ. ಮೇಲೋಕ ಕೋರ ಮಾಡುವುದು, ಭೂಲೋಕದ ಶೇನಿಗ್ವಾದು. ವ್ಯಾಕುಲ ತಪ್ಪಿಸುತ್ತದೆ, ಮನೋವಿಶ್ರಾಂತಿ ಕೊಡುತ್ತೆ. ಅಶುಭ ಕಾಲವಾಗಿದೆ, ಒಳ್ಳೆಯದು ದೇವರಾಧನೆ. ಹಾಲೆಲೂಯ. ಸುಕಾಲವೇ ಸುಕಾಲವೇ ಆನಂದ ದೇವರಾಧನೆ. ಪ್ರಪಂಚ ಚಿಂತೆ ಬಿಡುವೆ, ಕೃಪಾಸನ ನಾ ಸೇರುವೆ. ಇಷ್ಟಾರ್ಥ ಹೇಳಿ ತಂದೆಗೆ ದಿವ್ಯಾಶೀರ್ವಾದ ಬೇಡುವೆ. ಆ ಶುಭ ಕಾಲವಾಗಿದೆ, ಒಳ್ಳೆಯದು ದೇವರಾಧನೆ. ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು, ಸಂದರ್ಭವನ್ನು, ಸಾವಕಾಶವನ್ನು ಕೊಟ್ಟಿರುವಾಗ ದೇವರ ನಾಮವನ್ನು ಹಾಡಿ ಹರಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ದೇವರನ್ನು ಸ್ತುತಿಸುವಂಥದ್ದು ಅದು ಒಳ್ಳೆಯದಾಗಿದೆ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಅದು ಒಳ್ಳೆಯದಾಗಿದೆ. ದೇವರ ನಾಮವನ್ನು ಮಹಿಮೆ ಪಡಿಸುವಂಥದ್ದು ಅದು ಒಳ್ಳೆಯದಾಗಿದೆ. ದೇವರ ವಾಕ್ಯದಲ್ಲಿ ದೇವರ ಆರಾಧನೆಯ ಕುರಿತಾಗಿ ನಾವು ನೋಡುವಂಥದ್ದು ಅದು ಯುಕ್ತವಾಗಿದೆ, ಅದು ಸಂತೋಷಕರವಾಗಿದೆ, ಅದು ಉಲ್ಲಾಸಕರವಾಗಿದೆ. ಕೀರ್ತನೆಗಳಲ್ಲಿ ನಾವು ನೋಡಿರುವಂಥದ್ದು 84ನೇ ಕೀರ್ತನೆಯಲ್ಲಿ ಕೋರಹಿಯರು ಹೇಳುವಂಥದ್ದು, ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದೇವರ ಸನ್ನಿಧಾನದಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸುತ್ತಾ ಆತನ ಮಂದಿರದಲ್ಲಿ ಕುಳಿತುಕೊಳ್ಳುವಂಥದ್ದು ನಮ್ಮೆಲ್ಲರ ಜೀವಿತದಲ್ಲಿ ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಅಮೂಲ್ಯವಾದ ಒಂದು ಸಂದರ್ಭ ಆಗಿದೆ. ದಾವೀದನು ಕೀರ್ತನೆಯಲ್ಲಿ ಹೇಳಿರುವಂಥದ್ದು, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ. ಕೋರಹಿಯರು ಹೇಳುವಂಥದ್ದು, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಹರಸೆ, ನಿನ್ನ ವೇದಿಗಳ ಸಮೀಪದಲ್ಲಿ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿಮಾಡುವ ಗೂಡು ದೊರಕಿತಲ್ಲ. ನಿನ್ನ ಮಂದಿರದಲ್ಲಿ ವಾಸಿಸುವರು ಧನ್ಯರು, ಅವರು ನಿತ್ಯವೂ ನಿಮ್ಮನ್ನು ಕೀರ್ತಿಸುತ್ತಾ ಇರುತ್ತಾರೆ. ಒಬ್ಬ ವ್ಯಕ್ತಿಯ, ಒಬ್ಬ ಭಕ್ತನ ಜೀವಿತದ ಅತ್ಯಮೂಲ್ಯವಾದ ಘಟಕ ಅನ್ನುವಂಥದ್ದು ದೇವರನ್ನು ಸ್ತುತಿಸುವಂಥದ್ದು, ದೇವರನ್ನು ಆರಾಧಿಸುವಂಥದ್ದು. 34ನೇ ಕೀರ್ತನೆಯಲ್ಲಿ ದಾವೀದನು ಹೇಳಿರುವಂಥದ್ದು, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡ್ತೇನೆ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಪರಿಸ್ಥಿತಿಗಳು ಅನುಕೂಲವಾಗಿರುವ ಸಂದರ್ಭಗಳಲ್ಲಿ ಅಲ್ಲ. ದಾವೀದನು 34ನೇ ಕೀರ್ತನೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ತಿಳಿದಿರುವ ಮಟ್ಟಿಗೆ ಆತನು
ಪ್ರಾಣಾಪಾಯದ ಆ ಒಂದು ಸಂದರ್ಭದಲ್ಲಿ ಆತನು ಸಿಕ್ಕಿ ಹಾಕಿಕೊಂಡಿದ್ದ. ಯಾವುದೇ ಕ್ಷಣದಲ್ಲಿ ಅವನ ಜೀವಕ್ಕೆ ಅಪಾಯ ಸಂಭವಿಸಬಹುದಾಗಿತ್ತು. ಒಂದು ಅಪಾಯದಿಂದ ಆತ ಓಡಿ, ಒಂದು ಅಪಾಯದಿಂದ ಅವನು ಓಡಿ ಇನ್ನೊಂದು ಅಪಾಯಕ್ಕೆ ಬಂದು ಸಿಕ್ಕಿ ಹಾಕಿಕೊಂಡಿದ್ದಾನೆ. ದಾವೀದನು ಅರಸನಾದ ಸೌಲನಿಗೆ ಹೆದರಿ ಓಡಿ ಹೋಗುತ್ತಿದ್ದಂತಹ ಒಂದು ಸಂದರ್ಭ. ಆದರೆ ಈಗ ಸಿಕ್ಕಿ ಹಾಕಿಕೊಂಡಿರುವಂಥದ್ದು ಫಿಲಿಷ್ಟಿಯ ಪ್ರಭುವಾದ ಅಭಿಮಲೇಕನ ಮುಂಭಾಗದಲ್ಲಿ. ಏನು ಬೇಕಾದರೂ ಸಂಭವಿಸುತ್ತದೆ. ದಾವೀದನನ್ನ ಕರೆತಂದಂತಹ ಫಿಲಿಷ್ಟಿಯರು ಅಭಿಮಲೇಕನಿಗೆ ಹೇಳುವಂಥದ್ದು, ಸೌಲನು 1000 ಮಂದಿಯನ್ನು ಕೊಂದ, ದಾವೀದನು 10,000 ಮಂದಿಯನ್ನು ಕೊಂದ ಎಂಬುದಾಗಿ ಹೇಳಿದಂತಹ ವ್ಯಕ್ತಿ ಈತನೇ ಆಗಿದ್ದಾನೆ. ತನ್ನ ಜೀವಿತದಲ್ಲಿ ಅತ್ಯಂತ ಕ್ಲಿಷ್ಟಕರವಾದಂತಹ ಒಂದು ಪರಿಸ್ಥಿತಿ. ಇನ್ನೇನು ತನ್ನ ಪ್ರಾಣ ಪಕ್ಷಿತನಿಂದ ಆರಿ ಹೋಗುವುದಕ್ಕೆ ಸಿದ್ಧವಾಗಿರುವಂತಹ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿ ದಾವೀದನು ಸಿಕ್ಕಿ ಹಾಕಿಕೊಂಡಿದ್ದಂತಹ ಸಂದರ್ಭದಲ್ಲಿ ದಾವೀದನು ಹೇಳುವಂಥದ್ದು, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡ್ತೇನೆ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರ್ತದೆ. ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ನಮಗೆ ಸಮಯದ ಅವಶ್ಯಕತೆ ಇಲ್ಲ. ದೇವರ ಸನ್ನಿಧಾನದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಒಂದು ದಿನದ ಅವಶ್ಯಕತೆ ಇಲ್ಲ. ದಿನದ 24 ಗಂಟೆ 150ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಕೀರ್ತನೆಗಾರನು ಕೀರ್ತನೆಯನ್ನ ಮುಕ್ತಾಯಗೊಳಿಸುವಂಥದ್ದು, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನ ಸೇವಿಸಲಿ. ಶ್ವಾಸವಿರುವುದೆಲ್ಲವೂ ಅಂದ್ರೆ ಒಬ್ಬ ಭಕ್ತನ ಜೀವಿತದ ಅತ್ಯಮೂಲ್ಯವಾದ ಘಟಕ ಅನ್ನುವಂಥದ್ದು ದೇವರನ್ನ ಸ್ತುತಿಸುವಂಥದ್ದು. ದೇವರನ್ನ ಸ್ತುತಿಸುವಂಥದ್ದು ಅಂದ್ರೆ ದಿನದ 24 ಗಂಟೆ ಯಾವ ಕೆಲಸವನ್ನ ಮಾಡದೆ ಸ್ತೋತ್ರವನ್ನ ಹೇಳುವಂಥದ್ದು ಎಂಬುದಾಗಿ ಅಲ್ಲ. ದೇವರನ್ನ ಸ್ತುತಿಸುವಂಥದ್ದು ಅಂದ್ರೆ ದೇವರನ್ನ ಮನನ ಮಾಡುವಂಥದ್ದು, ದೇವರನ್ನ ನೆನೆಸುವಂಥದ್ದು. ನಾವ್ಯಾರಾಗಿದ್ದೇವೆ ಎಂಬ ಚಿಂತೆ, ಆ ಒಂದು ಚಿಂತೆ ನಮ್ಮಲ್ಲಿ ಇರುವುದಾದರೆ ದಿನದ 24 ಗಂಟೆ ಇಲ್ಲಿ ಕೀರ್ತನೆಗಾರನು ಹೇಳಿದ ರೀತಿಯಲ್ಲಿ ನಮ್ಮ ಶ್ವಾಸವಿರುವವರೆಗೂ ಯೆಹೋವನನ್ನ ಸ್ತುತಿಸುವುದಕ್ಕೆ ನಮಗೆ ಆಸ್ಪದವಾಗ್ತದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ, ಇಂದು ಭಾನುವಾರವಾದದ್ದರ ಫಲವಾಗಿ ನಾವು ದೇವರನ್ನ ಆರಾಧಿಸುವಂತವರಾಗಿದ್ದೇವ. ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಸಭೆಯಾಗಿ ಕೂಡಿ ಬರುವಂಥದ್ದು. ಇಂದು ನಾವು ಸಭೆಯಾಗಿ ಕೂಡಿ ಬರುವಂಥದ್ದು ಅದರ ಹಿನ್ನೆಲೆ ಏನಾಗಿದೆ ಪ್ರಿಯರೇ? ಇಂದು ಭಾನುವಾರವಾದದ್ದರ ಫಲವಾಗಿಯ ಅಥವಾ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಪ್ರತಿಯೊಂದು ಕಾರ್ಯಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬರುವಂತವರಾಗಿದ್ದೇವೆ. ಜೀವಿತದಲ್ಲಿ ಕಷ್ಟ ಕಾರ್ಪಣ್ಯಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಇರುವಂತದ್ದಾಗಿದೆ. 66ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಆಡುವಂಥದ್ದು,
ಸರ್ವಭೂನಿವಾಸಿಗಳೇ ದೇವರಿಗೆ ಜಯಧ್ವನಿ ಮಾಡಿರಿ. 8ನೇ ವಾಕ್ಯದಲ್ಲಿ ಜನಾಂಗಗಳೇ ನಮ್ಮ ದೇವರನ್ನ ವಂದಿಸಿರಿ. ಅದರ 12ನೇ ವಾಕ್ಯದಲ್ಲಿ ಮನುಷ್ಯರು ನಮ್ಮ ತಲೆಗಳ ಮೇಲೆ ತಮ್ಮ ರಥವನ್ನು ಹಾಯಿಸುವಂತೆ ಮಾಡಿದ್ದಿ, ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಗಿತ್ತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದ್ದಿ. ಅಲ್ಲಿ ಕೀರ್ತನೆಗಾರ ಹೇಳುವುದು, ನಾನು ನಿನ್ನ ಆಲಯಕ್ಕೆ ಬಂದು ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿ ಇಕ್ಕಟ್ಟಿನ ವೇಳೆಯಲ್ಲಿ ನನ್ನ ತುಟಿಗಳನ್ನು ಬಿಚ್ಚಿ ಬಾಯಿ ಉಚ್ಚರಿಸಿದ ಹರಕೆಗಳನ್ನು ನಿನಗೆ ಸಲ್ಲಿಸುವೆನು. ಜೀವಿತದ ಪರಿಸ್ಥಿತಿಗಳು, ನಾವು ಹಾದು ಹೋಗುವಂತಹ ಸನ್ನಿವೇಶಗಳು, ಅವು ಏನೇ ಆಗಿದ್ದರೂ ಸಹ ಒಬ್ಬ ಭಕ್ತನ ಜೀವಿತದ ಅತ್ಯಮೂಲ್ಯವಾದ ಘಟಕ ಅನ್ನುವಂಥದ್ದು ದೇವರನ್ನ ಸ್ತುತಿಸುವಂಥದ್ದು, ದೇವರನ್ನ ಆರಾಧಿಸುವಂಥದ್ದು. ಯೋಬನ ಜೀವಿತವನ್ನು ನಾವು ನೋಡ್ತೇವೆ. ತನ್ನ ಜೀವಿತದ ಸುಂದರವಾದ ಕ್ಷಣಗಳಲ್ಲಿ ಯಾವ ರೀತಿಯಾಗಿ ಯೋಬನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನು, ತನ್ನ ಜೀವಿತದ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿಯೂ ಅದೇ ಭಯಭಕ್ತಿಯಲ್ಲಿ ಆತನು ಮುಂದಕ್ಕೆ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಅನೇಕ ಸಂದರ್ಭಗಳಲ್ಲಿ ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ, ಪ್ರತ್ಯೇಕವಾಗಿ ಹೊಸ ಒಡಂಬಡಿಕೆಯ ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಾವು ದೇವರನ್ನ ಆರಾಧಿಸುವಂತವರಾಗಿರ್ತೇವೆ. ನಮ್ಮ ಜೀವಿತದಲ್ಲಿ ನಾವು ಉದ್ದೇಶಿಸಿರುವಂತಹ ಅನೇಕ ಕಾರ್ಯಗಳು ಸಂಭವಿಸದೇ ಇರುವಾಗ, ಅಥವಾ ನಮ್ಮ ಆಸೆಗಳು ನೆರವೇರದೇ ಇರುವಾಗ, ನಮ್ಮ ಬಯಕೆಗಳು, ನಮ್ಮ ಆಕಾಂಕ್ಷೆಗಳು ಅದಕ್ಕೆ ಒಂದು ಅಂತ್ಯವನ್ನು ಕಾಣದೇ ಇರುವಂತಹ ಸಂದರ್ಭಗಳಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗ್ತೇವೆ. ಒಂದು ರೀತಿಯ ನಿರಾಶೆ, ಒಂದು ರೀತಿಯ ಜಿಗುಪ್ಸೆ ನಮ್ಮ ಜೀವಿತದಲ್ಲಿ ಬರುವಂಥದ್ದಾಗಿದೆ. ಆದರೆ ದೇವರನ್ನು ಆರಾಧಿಸಬೇಕಾಗಿರುವಂಥದ್ದು ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಬಯಕೆಗಳು ನೆರವೇರಿದ್ದರ ಫಲವಾಗಿ ಅಲ್ಲ, ಬದಲಾಗಿ ಪಾಪಕ್ಕೆ, ನರಕಕ್ಕೆ, ನಿತ್ಯ ದಂಡನೆಗೆ ಪಾತ್ರನಾಗಿದ್ದ ನನ್ನನ್ನ ಸರ್ವಶಕ್ತನಾದ ಯೇಸು ಸ್ವಾಮಿ ತನ್ನ ಅಮೂಲ್ಯವಾದ ರಕ್ತವನ್ನ ನನಗೋಸ್ಕರವಾಗಿ ಚೆಲ್ಲಿ ನನ್ನ ಪಾಪಗಳಿಗೆ ಪರಿಹಾರವನ್ನ ಕಲ್ಪಿಸಿರುವುದರಿಂದ, ಅದು ಮಾತ್ರವಲ್ಲ, ದೇವರು ನನಗಾಗಿ ಒಂದು ನಿತ್ಯತ್ವವನ್ನು ಸಿದ್ಧ ಮಾಡಿರುವುದರಿಂದ ಆತನನ್ನ ಸ್ತುತಿಸುವುದಕ್ಕೆ, ಆತನನ್ನ ಆರಾಧಿಸುವುದಕ್ಕೆ ನಾನು ಬಾಧ್ಯಸ್ಥನಾಗಿದ್ದೇನೆ. ನಮ್ಮ ಕಣ್ಣು ಯಾವಾಗಲೂ ಈ ಲೋಕದ ಆಶಾಪಾಶಗಳ ಮೇಲೆ ಕೇಂದ್ರೀಕೃತವಾಗಿರುವುದರ ಫಲವಾಗಿ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಉದ್ದೇಶಿಸಿರುವಂತಹ ಕಾರ್ಯಗಳು ನೆರವೇರದೇ ಇರುವಂತಹ ಸಂದರ್ಭದಲ್ಲಿ ನಾವು ನಿರಾಶೆಗೆ ಒಳಪಡುವಂಥವರಾಗಿದ್ದೇವೆ. ಪ್ರಿಯರೇ, ನಮ್ಮ ದೃಷ್ಟಿ ಈ ಲೌಕಿಕವಾದಂತಹ ಕಾರ್ಯಗಳ ಮೇಲೆ ಅಲ್ಲ, ಬದಲಾಗಿ ದೇವರು ನಮಗಾಗಿ ಸಿದ್ಧ ಮಾಡಿರುವಂತಹ ಆ ಶ್ರೇಷ್ಠವಾದ ಆಶೀರ್ವಾದಗಳ ಮೇಲೆ ಆಗಿರುವುದಾದರೆ ನಾವು ನಿರಾಶೆಗೊಳ್ಳುವುದಕ್ಕೆ ಯಾವತ್ತೂ ಆಸ್ಪದವಿರೋದಿಲ್ಲ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂತಹ ಒಂದು ಮಾತು, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನ ನಂಬಿರಿ, ನನ್ನನ್ನು ನಂಬಿರಿ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ.
ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನೋ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಇದು ದೇವರು ನಮಗಾಗಿ ಸಿದ್ಧ ಮಾಡಿರುವಂತಹ ಆ ನಿತ್ಯತ್ವವಾದಂತಹ ಒಂದು ವಾಸಸ್ಥಾನ. ಸೊ ಯೇಸು ಸ್ವಾಮಿ ನಮಗೆ ಕೊಟ್ಟಿರುವಂತಹ ಅತ್ಯಮೂಲ್ಯ ವಾಗ್ದಾನ ಅನ್ನುವಂಥದ್ದು, ಸೊ ನಾನು ನಿಮಗೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಮಾಡಿದ್ದೇನೆ. ಸೊ ನಾನು ನಿಮಗೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಮಾಡ್ತಾ ಇದ್ದೇನೆ. ಸೊ ನಾನು ಇರುವಂತಹ ಜಾಗದಲ್ಲಿ ನೀವುಗಳು ಇರಬೇಕು. ನಾನಿರುವಂತಹ ಸ್ಥಳದಲ್ಲಿ ನೀವಿರಬೇಕು. ಸೊ ಈ ಒಂದು ಮನೋಭಾವ, ಈ ಒಂದು ದೃಷ್ಟಿ ನಮ್ಮಲ್ಲಿ ಇರುವುದಾದರೆ ತಾತ್ಕಾಲಿಕವಾಗಿ ಈ ಲೋಕದಲ್ಲಿ ಕಾಣುವಂತಹ ಸುಖ ಸೌಕರ್ಯಗಳು, ನಾವು ಉದ್ದೇಶಿಸಿರುವಂತಹ ರೀತಿಯಲ್ಲಿ ನಡೆಯದೆ ಹೋಗುವಾಗ ನಾವು ನಿರಾಶೆಗೊಳ್ಳುವುದಕ್ಕೆ ಆಸ್ಪದವಿರೋದಿಲ್ಲ. ಸೊ ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿರುವಂತಹ ಒಂದು ಉದ್ದೇಶ ಅನ್ನುವಂಥದ್ದು, ಮತ್ತಾಯನ ಸುವಾರ್ತೆ 5, 6, 7 ಅಧ್ಯಾಯಗಳನ್ನು ನಾವು ಕಲಿಯುವಂತಹ ಸಂದರ್ಭಗಳಲ್ಲಿ ಯೇಸುವಿನ ಪರ್ವತ ಪ್ರಸಂಗ, ಸತ್ಯವೇದದಲ್ಲಿ ಬಂಗಾರದ ಲಿಪಿಗಳಲ್ಲಿ ಬರೆದಿಡಬೇಕಾದಂತಹ ಒಂದು ಭಾಗ ಅಂದರೆ ಅದು ತಪ್ಪಾಗಲಾರದು. ಸೊ ಅಲ್ಲಿ ನಾವು ಯೇಸು ಸ್ವಾಮಿಯ ಆ ಪರ್ವತ ಪ್ರಸಂಗವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತಹ ಒಂದು ಕಾರ್ಯ, ಒಬ್ಬ ಕ್ರೈಸ್ತನ ಜೀವಿತ ಈ ಲೋಕದಲ್ಲಿ ಹೇಗಿರಬೇಕು ಎಂಬುದಾಗಿ. ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮದೇ ಆದಂತಹ ಕೆಲವು ಲೆಕ್ಕಾಚಾರಗಳಲ್ಲಿ ಜೀವಿಸುವಂತವರಾಗಿರ್ತೇವೆ. ಆದರೆ ಇಲ್ಲಿ ಯೇಸು ಸ್ವಾಮಿ ತನ್ನ ಪ್ರಥಮ ಪ್ರಸಂಗದ ಮೂಲಕ ಒಬ್ಬ ಭಕ್ತನು ಈ ಲೋಕದಲ್ಲಿ ಯಾರಾಗಿದ್ದಾರೆ ಎಂಬುವಂತಹ ಸ್ಪಷ್ಟವಾದ ದೈವಿಕ ಸಂದೇಶವನ್ನು ಈ ಭಾಗದಲ್ಲಿ ನಮಗೆ ತಿಳಿಯಪಡಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದ 13ರಿಂದ 16 ವಾಕ್ಯದಲ್ಲಿ ಯೇಸು ಸ್ವಾಮಿ 2 ವಸ್ತುಗಳನ್ನು ಉದಾಹರಿಸಿ ಹೇಳುವಂಥದ್ದು, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ತನ್ನ ರುಚಿಯನ್ನ ಕಳಕೊಂಡರೆ, ಅಥವಾ ಉಪ್ಪು ತನ್ನಲ್ಲಿರುವಂತಹ ಆ ಉಪ್ಪಿನ ಆ ಸಾರವನ್ನು ಕಳಕೊಂಡರೆ ಅದು ಉಪಯೋಗ ಶೂನ್ಯವಾಗ್ತದೆ. ದೇವರ ಮಕ್ಕಳು ಅಥವಾ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯಲ್ಲಿ ಜೀವಿಸುತ್ತಿರುವ ನಾವುಗಳು ಈ ಲೋಕದಲ್ಲಿ ಉಪ್ಪಾಗಿದ್ದೇವೆ ಎಂಬುವಂಥ ಒಂದು ಆಧ್ಯಾತ್ಮಿಕ ಸತ್ಯವನ್ನು ನಾವು ಮರೆತು ಬಿಡಬಾರ್ದು. ಉಪ್ಪಿಗೆ ಅದರ ರುಚಿ ಕಳಕೊಂಡರೆ ಅದು ತನ್ನ ಅಸ್ತಿತ್ವವನ್ನೇ ಕಳಕೊಂಡಂತೆ. ಅಸ್ತಿತ್ವ ಅಂದರೆ ಸೊ ಅದರಿಂದ ಅಥವಾ ಆ ಒಂದು ವಸ್ತುವಿನಿಂದ ಸಮಾಜಕ್ಕಾಗಲಿ ಪರಿಸರಕ್ಕಾಗಲಿ ಯಾವ ಪ್ರಯೋಜನವೂ ಇಲ್ಲ. ಅನೇಕ
ವಸ್ತುಗಳು ಅಥವಾ ಆಹಾರ ಸಾಮಗ್ರಿಗಳು ಕೇಡಾಗದಂತೆ ಸಂರಕ್ಷಿಸುವಂತಹ ಒಂದು ವಿಧಾನ. ಪ್ರತ್ಯೇಕವಾಗಿ ನಮ್ಮ ಅಡುಗೆ ಮನೆಗಳಲ್ಲಿ ರುಚಿ ರುಚಿಯಾದ ಆಹಾರವನ್ನು ತಯಾರಿಸುವಾಗ ಉಪ್ಪು ಅತ್ಯಮೂಲ್ಯವಾದಂತಹ ಒಂದು ವಸ್ತು. ಅದು ತನ್ನ ರುಚಿಯನ್ನು ಕಳಕೊಂಡರೆ ಅದು ತನ್ನ ಅಸ್ತಿತ್ವವನ್ನೇ ಕಳಕೊಂಡ ರೀತಿಯಲ್ಲಿ. ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿರುವಂಥದ್ದು ನಾವು ನಮ್ಮ ಅಸ್ತಿತ್ವವನ್ನು ಕಳಕೊಂಡು ಜೀವಿಸುವುದಕ್ಕೋಸ್ಕರವಾಗಿ ಅಲ್ಲ. ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿರುವಂಥದ್ದು ಅನೇಕರಿಗೆ ರುಚಿಯನ್ನ ಕೊಡುವಂತಹ, ಅನೇಕರನ್ನ ಸಂರಕ್ಷಿಸುವಂತಹ ಒಂದು ವಸ್ತುವಾಗಿ ಈ ಲೋಕದಲ್ಲಿ ಆತನು ನಮ್ಮನ್ನು ಇಟ್ಟಿದ್ದಾನೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಪ್ರಿಯರೇ, ನಾವು ಆ ರೀತಿಯಲ್ಲಿ ಜೀವಿಸುತ್ತಿದ್ದೇವ ಎಂಬುವಂಥದ್ದನ್ನು ನಾವು ಯೋಚಿಸಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥ ಒಂದು ಘಟಕ. ಅಂದರೆ ನಮ್ಮ ಜೀವಿತದ ಉದ್ದೇಶ ಈ ಲೋಕದ ಐಶ್ವರ್ಯಗಳನ್ನು, ಈ ಲೋಕದ ಆಶಾಪಾಶಗಳನ್ನು ಪಡಕೊಂಡು ಜೀವಿಸುವಂಥದ್ದಾಗಿರಬಾರದು. ನಾವು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ಅನೇಕ ಸಂದರ್ಭಗಳಲ್ಲಿ ಅಡ್ಡಿಯಾಗಿ ಮಾರ್ಪಡುವಂಥದ್ದು ಈ ಲೋಕದಲ್ಲಿ ಕೆಲವು ಕಾರ್ಯಗಳು ನಮಗೆ ಲಭಿಸಲಿಲ್ಲ ಎಂಬ ಉದ್ದೇಶದಿಂದ. ಅದಕ್ಕೆ ಬದಲಾಗಿ ದೇವರು ನನ್ನನ್ನು ಈ ಲೋಕದಲ್ಲಿ ಒಂದು ಉಪ್ಪಾಗಿ ಇಟ್ಟಿದ್ದಾನೆ, ದೇವರು ನನಗೋಸ್ಕರವಾಗಿ ಒಂದು ಶ್ರೇಷ್ಠವಾದ ನಿತ್ಯತ್ವವನ್ನು ಸಿದ್ಧ ಮಾಡಿದ್ದಾನೆ. ಆ ಎಂಬ ಯೋಚನೆಯಲ್ಲಿ ನಾವು ಬದುಕುವುದಾದರೆ ನಮ್ಮ ಜೀವಿತದ ಪ್ರತಿ ಕ್ಷಣಗಳಲ್ಲಿ ಆತನನ್ನು ಸ್ತುತಿಸುವುದಕ್ಕೆ, ಆತನನ್ನು ಆರಾಧಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗುವಂಥದ್ದಾಗಿದೆ. 150ನೇ ಕೀರ್ತನೆಯಲ್ಲಿ ಕೀರ್ತನೆಗಾರರು ಹೇಳಿದ ರೀತಿಯಲ್ಲಿ ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸೇವಿಸುತ್ತದೆ. ಸೊ ಆ ಒಂದು ಅನುಭವ ನಮ್ಮ ಜೀವಿತದಲ್ಲಿ ಉಂಟಾಗಬೇಕಾದರೆ ನಾವು ನಮ್ಮ ದೃಷ್ಟಿಯನ್ನು ಸರಿಯಾದ ಕಡೆಯಲ್ಲಿ ಇಡಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಪ್ರಿಯರೇ, ಈ ದಿನದ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂಥದ್ದು 1 ಕೊರಿಂಥ 10ನೇ ಅಧ್ಯಾಯದ ಪ್ರಾರಂಭದಿಂದ ಕೆಲವು ವಾಕ್ಯಗಳು. ಅದರ 6ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ಅದರ 11ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದದೆ. ಅಪೊಸ್ತಲನಾದ ಪೌಲನು ಕೊರಿಂಥದಲ್ಲಿರುವ ವಿಶ್ವಾಸಿಗಳಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ದೃಷ್ಟಾಂತ ಸಹಿತವಾಗಿ ವಿವರಿಸಿದಂಥದ್ದನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಸೊ ಇಲ್ಲಿ ಪೌಲನು ಈ ಒಂದು ಅಧ್ಯಾಯವನ್ನ ಪ್ರಾರಂಭಿಸುವಂಥದ್ದು, ಸಹೋದರರೇ, ಮುಂದಿನ ಸಂಗತಿಗಳಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಸೊ ಇಲ್ಲಿ ಪೌಲನು ಹೇಳುವಂಥದ್ದು, ಸೊ ನಾನು ಹೇಳುವಂತಹ ವಿಚಾರಗಳಲ್ಲಿ ನೀವು ಲಕ್ಷ್ಯವಿಟ್ಟು ಕೇಳಬೇಕು.
ಸೊ ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಅನೇಕ ಕಾರ್ಯಗಳನ್ನು ಲಕ್ಷ್ಯವಿಟ್ಟು ಕೇಳಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಚಾರ. ಸೊ ಇಲ್ಲಿ ಪೌಲನು ಒಂದು ಹಳೆಯ ಸಂಗತಿಯನ್ನ ಅಥವಾ ಪ್ರತಿ ಇಸ್ರಾಯೇಲರಿಗೂ ಬಹಳ ಸುಪರಿಚಿತವಾದಂತಹ ಒಂದು ಸಂಗತಿಯನ್ನ ಹೇಳಿ ಅದರ ಮೂಲಕ ಒಂದು ಗಾಢವಾದ ಸಂದೇಶವನ್ನ ಕೊರಿಂಥದಲ್ಲಿರುವ ವಿಶ್ವಾಸಿಗಳಿಗೆ ತಿಳಿಯಪಡಿಸುವಂತದ್ದಾಗಿ ನೋಡುತ್ತೇವೆ. ಕತೆ ಹಳೇದು, ಸಂಗತಿ ಹಳೇದು, ಆದರೆ ಈ ಹಳೆ ಸಂಗತಿಯ ಮೂಲಕ ಅಥವಾ ಹಳೆಯ ಕಥೆಯ ಮೂಲಕ ಅಥವಾ ಹಳೆಯ ಚರಿತ್ರೆಯ ಮೂಲಕ ಪೌಲನು ಕೊರಿಂಥದಲ್ಲಿರುವಂತಹ ಜನರಿಗೆ ಒಂದು ಸಂದೇಶವನ್ನ ಕೊಡುವಂತವನಾಗಿದ್ದಾನೆ. ಆದುದರಿಂದಲೇ ನಾವು 6ನೇ ವಾಕ್ಯದಲ್ಲಿ ನೋಡಿದ್ದು ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ಇದು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರದದೆ. ಅಲ್ಲಿ ಪ್ರಾರಂಭವಾಗುವಂಥದ್ದು ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ಥಾನವನ್ನು ಹೊಂದಿದರು, ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೆ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ, ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆಯಷ್ಟೇ. ನೋಡಿ, ಕೇವಲ ಈ 5 ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಅಬ್ರಹಾಮನ ಸಂತತಿಯಾದ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟು ಬಂದು ಮರುಭೂ ಪ್ರಯಾಣದಲ್ಲಿ ಅವರು ಅನುಭವಿಸಿದಂತಹ ಪ್ರತಿಯೊಂದು ಕಾರ್ಯಗಳನ್ನು ಸಂಕ್ಷಿಪ್ತವಾದ ರೂಪದಲ್ಲಿ ಇಸ್ರಾಯೇಲ್ ಜನರಿಗೆ ಅಥವಾ ಕೊರಿಂಥದಲ್ಲಿರುವಂತಹ ದೇವ ಜನರಿಗೆ ತಿಳಿಯಪಡಿಸುವಂತದ್ದಾಗಿ ನೋಡುತ್ತೇವೆ. 5ನೇ ವಾಕ್ಯ ಹೇಳುವಂಥದ್ದು, ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ, ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರು. ನಮ್ಮ ಪಿತೃಗಳು ಯಾರು? ಅಬ್ರಹಾಮನ ಸಂತತಿಯವರು, ದೇವರಾದುಕೊಂಡಂಥವರು. ದೇವರ ಮಹತ್ ಕಾರ್ಯಗಳ ಮೂಲಕ, ದೇವರ ಅದ್ಭುತ ಕಾರ್ಯಗಳ ಮೂಲಕ ದೇವರು ತನ್ನ ಹಸ್ತವನ್ನ ಚಾಚಿ ಐಗುಪ್ತದ ದಾಸತ್ವದಿಂದ ತನ್ನ ಪ್ರಜೆಗಳಾದ ಇಸ್ರಾಯೇಲರನ್ನ ದೇವರು ವಾಗ್ದಾನ ದೇಶಕ್ಕೆ ಮುನ್ನಡೆಸಿದ. ಐಗುಪ್ತದಲ್ಲಿ ದೇವರು ಸುಮಾರು 10 ಬಾಧೆಗಳನ್ನ ಕಳುಹಿಸಿದಂತಹ ಸಂದರ್ಭದಲ್ಲಿ ಇಸ್ರಾಯೇಲರು ವಾಸಿಸುತ್ತಿದ್ದಂತಹ ಸ್ಥಳದಲ್ಲಿ ಐಗುಪ್ತರಿಗೆ ಸಂಭವಿಸಿದ ಯಾವ ಬಾಧೆಗಳು ಸಹ ಸಂಭವಿಸಿದ ರೀತಿಯಲ್ಲಿ ದೇವರು ಅವರನ್ನ ಸಂರಕ್ಷಣೆ ಮಾಡಿದ. ಅಂದ್ರೆ ಐಗುಪ್ತದಲ್ಲಿ ದೇವರ ಹಸ್ತವನ್ನ ಅನುಭವಿಸಿದಂತಹ ಪ್ರಜೆಗಳು.
ಐಗುಪ್ತದಲ್ಲಿ ದೇವರ ಸಂರಕ್ಷಣೆಯನ್ನ ಪಡೆಕೊಂಡಂತಹ ಜನಾಂಗ. ನಂತರ ನಮಗೆ ಗೊತ್ತು, ಕೆಂಪು ಸಮುದ್ರದ ಮಧ್ಯದಲ್ಲಿ ಬಂದಂತಹ ಸಂದರ್ಭದಲ್ಲಿ, ಕೆಂಪು ಸಮುದ್ರದ ಮುಂಭಾಗದಲ್ಲಿ ಇಸ್ರಾಯೇಲ್ ಜನಸಮೂಹ ನಿಂತಿರುವಾಗ ಫರೋಹನನು ತಿರುಗಿ ಅವರನ್ನ ಗುಲಾಮರಾಗಿ ಹಿಡಿದುಕೊಳ್ಳುವುದಕ್ಕೆ ಹಿಂದಟ್ಟಿ ಬರುವಂಥದ್ದನ್ನ ಅಲ್ಲಿ ಜನರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಿದರು. ಆದಾಗ್ಯೂ ಸರ್ವಶಕ್ತನಾದ ದೇವರು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡುವುದರ ಮೂಲಕ ಇಸ್ರಾಯೇಲರನ್ನ ಒಣ ನೆಲದಲ್ಲಿ ಅವನು ಮಾಡ್ದ, ಅವರನ್ನ ನಡೆಸ್ದ. ಇಲ್ಲಿ ಪೌಲನು ಉಪಯೋಗಿಸಿರುವಂಥದ್ದು, ಅವರೆಲ್ಲರೂ ಸಮುದ್ರವನ್ನು ದಾಟಿದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ಥಾನವನ್ನು ಹೊಂದಿದರು ಎಂಬುದಾಗಿ. ಅದು ಮಾತ್ರವಲ್ಲ, ಅವರೆಲ್ಲರೂ ದೈವಿಕವಾದ ಆಹಾರವನ್ನ, ಮನ್ನವನ್ನ ತಿಂದರು. ಅವರಿಗೆ ದೇವರು ಬಂಡೆಯೊಳಗಿಂದ ನೀರನ್ನ ಕೊಟ್ಟು ಪೋಷಿಸಿದ. ಅಂದ್ರೆ ದೇವರು ಆ ಒಂದು ಗುಂಪು ಜನರಿಗೆ ಬೇಕಾದಂತಹ ಎಲ್ಲ ಬಾಹ್ಯಕರವಾದಂತಹ ಎಲ್ಲ ಆಶೀರ್ವಾದಗಳನ್ನ ಕೊಡುವಂಥದ್ದಾಗಿ ನಾವು ನೋಡ್ತೇವೆ. ಆದರೆ ಅವರೆಲ್ಲರ ವಿಷಯದಲ್ಲಿ ದೇವರು ಸಂತೋಷ ಪಡಲಿಲ್ಲ. ಕಾರಣ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನೀವು ಆಶಿಸುವವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ಹಳೆಯ ಒಡಂಬಡಿಕೆಯಲ್ಲಿ ಬರೆದಂತಹ ಪ್ರತಿಯೊಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಒಂದೊಂದು ಪಾಠಗಳನ್ನು ಕಲಿಸುವಂಥದ್ದಾಗಿದೆ ಎಂಬುದನ್ನು ನಾವುಗಳು ಮರೆಯಬಾರದು. ಇಲ್ಲಿ ಪೌಲನು ಕೆಲವು ವಿಚಾರಗಳನ್ನು ಬರೆದಿರುವಂಥದ್ದಾಗಿ ನೋಡುತ್ತೇವೆ. ಅದರಲ್ಲಿ ಮೊದಲನೇದು, ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾದರು. ಕೊರಿಂಥ ಪತ್ರಿಕೆ 10ನೇ ಅಧ್ಯಾಯ, ಕೊರಿಂಥ ಪತ್ರಿಕೆ 8 ಮತ್ತು 9ನೇ ಅಧ್ಯಾಯದಲ್ಲಿ ಪೌಲನು ಅಧ್ಯಾಯದ ಒಂದು ಉತ್ತರವಾಗಿ ಬರೆದಿದ್ದಾನೆ. 8ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ವಿಗ್ರಹಗಳಿಗೆ ನೈವೇದ್ಯವನ್ನ ಮಾಡಿದ ಪದಾರ್ಥಗಳ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಪೌಲನು ಹೇಳುವಂಥದ್ದು, ವಿಗ್ರಹ ಅನ್ನುವಂಥದ್ದು ಏನು ಅಲ್ಲ. ಆದಾಗ್ಯೂ ನಂಬಿಕೆಯಲ್ಲಿ ಬಲವಿಲ್ಲದವನು, ನಂಬಿಕೆಯಲ್ಲಿ ಬಲವಿರುವ ಒಬ್ಬ ವ್ಯಕ್ತಿ ವಿಗ್ರಹಕ್ಕೆ ಸಮರ್ಪಿಸಿದ ವಸ್ತುವನ್ನ ತಿನ್ನುವಂಥದ್ದನ್ನು ನೋಡುವಾಗ ಅದು ಅವನ ಜೀವಿತದಲ್ಲಿ ಒಂದು ವಿಘ್ನಕ್ಕೆ ಕಾರಣವಾಗಿ ಮಾರ್ಪಡುವುದರಿಂದ ನಂಬಿಕೆಯಲ್ಲಿ ಬಲವಿರುವಂತಹ ಒಬ್ಬ ವ್ಯಕ್ತಿ ತಾನು ತಿನ್ನುವ ಭೋಜನ ಪದಾರ್ಥದಿಂದ ಮತ್ತೊಬ್ಬನಿಗೆ ವಿಘ್ನವನ್ನ ಉಂಟು ಮಾಡದೆ ಇರುವುದಕ್ಕಾಗಿ ಅದನ್ನು ತಿನ್ನದೆ ಇರುವಂಥದ್ದು ಉತ್ತಮ. ಅದರ 8ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ, ಆದದರಿಂದ ಭೋಜನ ಪದಾರ್ಥದಿಂದ ತನ್ನ ಸಹೋದರನಿಗೆ ವಿಘ್ನವಾಗುವುದಾದರೆ ನಾನು ಎಂದಿಗೂ ಮಾಂಸವನ್ನು ತಿನ್ನುವುದಿಲ್ಲ, ನಾನು ನನ್ನ ಸಹೋದರನಿಗೆ ವಿಘ್ನವನ್ನುಂಟು ಮಾಡಬಾರದಲ್ಲ. ಸೊ ಇಲ್ಲಿ
ಇಸ್ರಾಯೇಲ್ ಮಕ್ಕಳ ಜೀವಿತದಲ್ಲಿ ಸಂಭವಿಸಿದಂತಹದ್ದು, ಅವರು ವಿಗ್ರಹಾರಾಧಕರಾದರು. ಯೆಹೋವನು ಮೋಶೆಯ ಮೂಲಕ ಇಸ್ರಾಯೇಲರನ್ನ ಕರೆತಂದು ದಶಾಜ್ಞೆಯನ್ನು ಪಡಕೊಳ್ಳುವುದಕ್ಕೆ ಮೋಶೆ ಸಿನಾಯ್ ಪರ್ವತವನ್ನು ಹತ್ತಿ ಸರಿಸುಮಾರು 40 ದಿನ ಸಿನಾಯ್ ಪರ್ವತದಲ್ಲಿ ದೇವರ ಸಂಗಡ ಕುಳಿತುಕೊಂಡ. ಮೋಶೆ ಬರುವುದನ್ನ ತಡ ಮಾಡಿದಾಗ ಕೆಲವು ಇಸ್ರಾಯೇಲರು ಆರೋನನ ಬಳಿಗೆ ಬಂದು, ಮೋಶೆ ಏನಾದರೂ ನಮಗೆ ಗೊತ್ತಿಲ್ಲ, ನಮಗೆ ಮುಂದಾಗಿ ಹೋಗುವುದಕ್ಕೆ ಒಬ್ಬ ದೇವರು ಬೇಕು. ಸೊ ಹೀಗೆ ಅವರು ಏನು ಮಾಡಿದ್ರು, ಒಂದು ಬಸವನನ್ನ ಮಾಡಿ ಅವರು ಇದೇ ನಮ್ಮನ್ನ ಐಗುಪ್ತದಿಂದ ಕರೆತಂದಂತಹ ದೇವರು ಎಂಬುದಾಗಿ ಹೇಳಿ ಅದನ್ನ ಆರಾಧಿಸುವುದಕ್ಕೂ ಸಂತೋಷಿಸುವುದಕ್ಕೂ ತೊಡಗಿದರು. ಆದುದರಿಂದಲೇ ಅದರ 7ನೇ ವಾಕ್ಯದಲ್ಲಿ, ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದದಲ್ಲ, ನೀವು ವಿಗ್ರಹಾರಾಧಕರಾಗಬೇಡಿರಿ. ಸೊ ನಮ್ಮ ಜೀವಿತದಲ್ಲಿ ಇಲ್ಲಿ ಪೌಲನು ಕೆಲವು ಮುಂದಿನ ಸಂಗತಿಗಳಲ್ಲಿ ಲಕ್ಷ್ಯವಿಡಬೇಕು ಎಂಬುದಾಗಿ ಕೊರಿಂಥದವರಿಗೆ ಹೇಳುವಂಥದ್ದು, ನೀವು ಇಸ್ರಾಯೇಲರಿಗೆ ಸಂಭವಿಸಿದಂತಹ ಕಾರ್ಯ ಅದು ಅವರ ಜೀವಿತಕ್ಕೆ ಯಾವ ರೀತಿ ವಿನಾಶಕ್ಕೆ ಕಾರಣವಾಗಿ ಮಾರ್ಪಟ್ಟಿತ್ತು ಎಂಬುದನ್ನು ಮನಗೊಂಡು ನೀವುಗಳು ಸಹ ಅದೇ ರೀತಿಯಾಗಿ ಮಾಡದೆ ನಿಮ್ಮ ಕರೆಯುವಿಕೆಗೆ ಯೋಗ್ಯರಾಗಿ ಜೀವಿಸಿರಿ ಎಂಬುದಾಗಿ. ನಂತರವಾಗಿ ನಾವು ನೋಡ್ತಾ ಇದ್ದೇವೆ, ಜಾರತ್ವ ಮಾಡಿ ಸುಮಾರು 23,000 ಮಂದಿ ಸತ್ತರು ಎಂಬುದಾಗಿ. ನಂತರವಾಗಿ ನಾವು ನೋಡುವಂಥದ್ದು, ಯೆಹೋವ ಅವರು ಕರ್ತನನ್ನ ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ನಂತರ ನೋಡುವಂಥದ್ದು, ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ಇವೆಲ್ಲವೂ ಕೊರಿಂಥದಲ್ಲಿರುವಂತಹ ವಿಶ್ವಾಸಿಗಳೇ ನಿಮಗೆ ನಿದರ್ಶನ ರೂಪವಾಗಿ ಬರೆಯಲ್ಪಟ್ಟಿದೆ. ಹೊಸ ಒಡಂಬಡಿಕೆಯ ದೇವಜನರಾದ ನಾವುಗಳು ನಮ್ಮ ಜೀವಿತವನ್ನ ಯಾವ ರೀತಿಯಾಗಿ ಸಂರಕ್ಷಿಸಬೇಕು ಎಂಬುವಂಥದ್ದನ್ನ ಈ ಒಂದು ಪತ್ರಿಕೆಯ ಮೂಲಕ ನಾವು ಗ್ರಹಿಸಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಯೇಸುವಿನ ಪರ್ವತ ಪ್ರಸಂಗವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅದರ 21ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನರಹತ್ಯೆ ಮಾಡಬಾರ್ದು. ನರಹತ್ಯೆ ಮಾಡುವ ವ್ಯಕ್ತಿ ನ್ಯಾಯ ವಿಚಾರಣೆಗೆ ಗುರಿಯಾಗ್ತಾನೆ. 22ನೇ ವಾಕ್ಯದಲ್ಲಿ ಯೇಸು ಹೇಳುವಂಥದ್ದು, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನೋಡಿ, ಹಳೆ ಒಡಂಬಡಿಕೆಯಲ್ಲಿ ನರಹತ್ಯೆ ಮಾಡಬಾರ್ದು. ನರಹತ್ಯೆ ಮಾಡುವಂತಹ ವ್ಯಕ್ತಿಯನ್ನ ನ್ಯಾಯ ವಿಚಾರಣೆ ಸಭೆಗೆ ಒಳಪಡಿಸಿ ಅವನಿಗೆ ಶಿಕ್ಷೆಯನ್ನು ವಿಧಿಸಬೇಕು. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಹಳೆಯ ಒಡಂಬಡಿಕೆಯ ಅದೇ ಆಜ್ಞೆಯನ್ನ ಯೇಸು ಸ್ವಾಮಿ ತೆಗೆದುಕೊಂಡು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ನ್ಯಾಯ ವಿಚಾರಣೆಗೆ ಗುರಿಯಾಗ್ತಾನೆ ಸಿಟ್ಟುಗೊಳ್ಳುವ ಪ್ರತಿಯೊಬ್ಬ. ನಂತರವಾಗಿ ನಾವು ನೋಡಿದಂತಹ ವಿಚಾರ ಜಾರತ್ವ. ಜಾರತ್ವದ ವಿಚಾರವನ್ನು ನಾವು
ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಪ್ರತ್ಯೇಕವಾಗಿ ನೋಡುವಂಥದ್ದು ಅನೇಕರು ಅಸುನಗಿದ್ದರು ಎಂಬುದಾಗಿ, ಅಥವಾ ಅನೇಕರು ಮರಣವನ್ನ ಅನುಭವಿಸಿದರು ಎಂಬುದಾಗಿ. ಇದು ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತು. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ, ವ್ಯಭಿಚಾರ ಮಾಡಬಾರ್ದು. ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಕೆ ಕೂಡ ವ್ಯಭಿಚಾರ ಮಾಡಿದವನಾದನು. ಹಳೆಯ ಉಡಂಬಡಿಕೆಯಲ್ಲಿ ಬಾಹ್ಯವಾದ ಕ್ರಿಯೆಗಳ ಮೂಲಕ ಪಾಪವು ಸಂಭವಿಸುವುದಾದರೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ನೀನು ನಿನ್ನ ಹೃದಯದಲ್ಲಿ ಯೋಚಿಸಿದರೆ ಅದು ಪಾಪವಾಗಿ ಮಾರ್ಪಡ್ತದೆ. ಇಲ್ಲಿ ಕೊರಿಂಥದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹಳೆಯ ಸಂಗತಿಗಳನ್ನ ಜ್ಞಾಪಕ ಮಾಡುತ್ತಾ ಪೌಲನು ಹೇಳುವಂಥದ್ದು ಅದರ 12ನೇ ವಾಕ್ಯದಲ್ಲಿ, ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಪ್ರಿಯರೇ, ಆಧ್ಯಾತ್ಮಿಕವಾದ ಸತ್ಯವನ್ನ ನಾವು ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ನಮ್ಮ ಜೀವಿತವನ್ನ ನಿರ್ವಹಿಸುವಂತವರಾಗಿರಬೇಕು. ನೋಡಿ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಕೆಲವು ಮಂದಿ ಒಬ್ಬ ಸ್ತ್ರೀಯನ್ನ ಹಿಡಿದು ತಂದು ಹೇಳಿದ್ರು, ಈಕೆ ವ್ಯಭಿಚಾರ ಮಾಡುವಾಗ ಸಿಕ್ಕಿ ಹಾಕಿಕೊಂಡ್ಲು. ಮೋಶೆಯ ಧರ್ಮಶಾಸ್ತ್ರ ಹೇಳ್ತಾ ಇದೆ, ಈಕೆಯನ್ನು ಕಲ್ಲೆಸೆದು ಕೊಲ್ಲಬೇಕು. ಅವ್ರು ಹೇಳುವಂಥದ್ದು, ಈಕೆ ವ್ಯಭಿಚಾರ ಮಾಡುವ ಸಂದರ್ಭದಲ್ಲಿ ಬಾಹ್ಯವಾದ ಕ್ರಿಯೆ. ಆದರೆ ಯೇಸು ಸ್ವಾಮಿ ತನ್ನ ಸೇವೆಯ ಪ್ರಾರಂಭದಲ್ಲಿ ಹೇಳಿದ್ದಾನೆ, ತನ್ನ ಮನಸ್ಸಿನಲ್ಲಿ ಮೋಹಿಸಿದರೆ ನೀನು ವ್ಯಭಿಚಾರ ಮಾಡಿದ ರೀತಿಯಲ್ಲಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಈ ದೈವಿಕವಾದಂತಹ ಆಲೋಚನೆಗಳಿಗೆ ಅನುಗುಣವಾಗಿ ನಾವು ಜೀವಿಸುವಂತವರಾಗಿದ್ದೇವಾ? ಆದುದರಿಂದಲೇ ಇಲ್ಲಿ ಪೌಲನು ಹೇಳುವಂಥದ್ದು, ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ನಮ್ಮ ಜೀವಿತ ದೈವಿಕವಾದಂತಹ ಆಲೋಚನೆಗಳಿಗೆ ಅನುಗುಣವಾಗಿ ಅಥವಾ ದೈವಿಕವಾದ ಮಾರ್ಗಗಳಿಗೆ ಅನುಗುಣವಾಗಿ ಇದ್ದೀಯೋ ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಇಲ್ಲಿ ಯೇಸು ಸ್ವಾಮಿ ತನ್ನ ಸೇವೆಯ ಪ್ರಾರಂಭದಲ್ಲಿ ಪರ್ವತ ಪ್ರಸಂಗದ ಮೂಲಕ ಹೇಳುವಂಥದ್ದು, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ದೇವರು ನಮ್ಮನ್ನ ಈ ಲೋಕದಲ್ಲಿ ಒಂದು ಪ್ರತ್ಯೇಕ ಉದ್ದೇಶದಿಂದ ಅಥವಾ ಒಂದು ಪ್ರತ್ಯೇಕ ದೌತ್ಯದೊಂದಿಗೆ ಈ ಲೋಕದಲ್ಲಿ ನಮ್ಮನ್ನ ಇಟ್ಟಿರುವಂಥದ್ದಾಗಿದೆ. ಹೀಗಿರುವಾಗ ಆ ದೈವಿಕವಾದ ಉದ್ದೇಶಗಳಿಗೆ ಅನುಗುಣವಾಗಿ ನಾವು ಜೀವಿಸುವಂತವರಾಗಿದ್ದೇವಾ? 13ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಮನುಷ್ಯರು ಸಹಿಸಬಹುದಾ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ನಾನು ನಿನ್ನೆ ದಿನದಲ್ಲಿ ಯೋಸೇಫನ ಕುರಿತಾಗಿ ಚಿಂತೆ ಮಾಡಿದಂತಹ ಸಂದರ್ಭದಲ್ಲಿ, ಯೋಸೇಫನು ತನ್ನ ಒಳ್ಳೆಯ ಯೌವನ ಪ್ರಾಯದಲ್ಲಿ ತನ್ನ ಸಹೋದರರಿಂದ
ಮೋಸ ಹೋದವನಾಗಿ ಐಗುಪ್ತ ದೇಶಕ್ಕೆ ಗುಲಾಮನಾಗಿ ಮಾರಲ್ಪಟ್ಟ. ಐಗುಪ್ತದ ಆ ಒಂದು ಸ್ಥಳದಲ್ಲಿ ಆತನು ಆಗಿರುವಂತಹ ಸಂದರ್ಭದಲ್ಲೂ ಯೋಸೇಫನು ತನ್ನ ಜೀವಿತವನ್ನ ಒಂದು ದೈವಿಕವಾದ ಮಾರ್ಗದರ್ಶನದಲ್ಲಿ ನಿರ್ವಹಿಸುವಂತವನಾಗಿದ್ದ. ದಾನಿಯೇಲನ ಪುಸ್ತಕದಲ್ಲಿ ನಾವು ನೋಡುವಂಥದ್ದು ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ಇವರುಗಳು ಸಹ ತಮ್ಮ ಯೌವನ ಪ್ರಾಯದಲ್ಲಿ ತಮ್ಮದಲ್ಲದ ದೇಶದಲ್ಲಿ ಪ್ರವಾಸಿಗಳಾಗಿ ವಾಸಿಸುತ್ತಿರುವಾಗ ಕಾಲಕ್ಕೆ ತಕ್ಕಂತೆ ಜೀವಿಸಿದಂತೆಯೇ ತಮ್ಮ ಜೀವಿತದಲ್ಲಿ ತಾವು ಪಡಕೊಂಡಂತಹ ದೈವಿಕವಾದ ಆಲೋಚನೆಗಳಿಗೆ ಅನುಗುಣವಾಗಿ ತಮ್ಮ ಜೀವಿತವನ್ನು ನಿರ್ವಹಿಸುವಂತವರಾಗಿದ್ದರು. ಈ 21ನೇ ಶತಮಾನದಲ್ಲಿ ನಾವು ಜೀವಿಸುತ್ತಿರುವಾಗ ಪ್ರಿಯರೇ, ನಮ್ಮ ಜೀವಿತ ಈ ದೈವಿಕವಾದಂತಹ ಮಾರ್ಗಗಳಿಗೆ ಅನುಗುಣವಾಗಿ ಉಂಟು ಎಂಬುವಂಥದ್ದನ್ನು ನಾವು ಒಮ್ಮೆ ಪರೀಕ್ಷಿಸಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, ಯೇಸುಸ್ವಾಮಿ ನಮಗೆ ಕೊಟ್ಟಿರುವಂತಹ ಒಂದು ದೊಡ್ಡ ಜವಾಬ್ದಾರಿ, ಪ್ರತಿಯೊಬ್ಬ ಕ್ರೈಸ್ತನು, ಪ್ರತಿಯೊಬ್ಬ ದೇವರ ಮಗನು ತನ್ನ ಜೀವಿತದಲ್ಲಿ ಚಾಚು ತಪ್ಪದೆ ಮಾಡಬೇಕಾದಂತಹ ಒಂದು ಕಾರ್ಯ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದರ 18 ವಾಕ್ಯ, 18, 19 ವಾಕ್ಯ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ. ಯೋಹಾನನು ತನ್ನ ಸೇವೆಯನ್ನು ಪ್ರಾರಂಭ ಮಾಡುವಂಥದ್ದು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಯೂದಾಯದ ಅಡವಿಯಲ್ಲಿ ಸಾರಿ ಹೇಳಿ ತನ್ನ ಬಳಿಗೆ ಬಂದಂತಹ ಜನರಿಗೆ ಹೇಳುವಂಥದ್ದು, ನೀವು ನಿಮ್ಮ ಪಾಪಗಳ ಪರಿಹಾರಕ್ಕಾಗಿ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಳ್ರಿ. ನಿಮ್ಮ ಪಾಪಗಳ ಪರಿಹಾರಕ್ಕಾಗಿ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳ್ರಿ. ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನವನ್ನು ಮಾಡಿಸಿ. ಸೊ ಹೀಗೆ ನಾವು ದೇವರಿಂದ ಆಯಲ್ಪಟ್ಟವರು, ದೇವರಿಂದ ಕರೆಯಲ್ಪಟ್ಟವರು, ದೇವರಿಂದ ಬೇರ್ಪಡಿಸಲ್ಪಟ್ಟವರಾಗಿರುವ ನಾವುಗಳು ಈ ಲೋಕದಲ್ಲಿ ಕೆಲವು ವಿಷಯಗಳನ್ನು ಲಕ್ಷ್ಯವಿಟ್ಟು ನೋಡಿ ನಮ್ಮ ಜೀವಿತವನ್ನು ಕ್ರಮಪಡಿಸಿ ಈ ಲೋಕದಲ್ಲಿ ಉಪ್ಪಾಗಿ ಬೆಳಕಾಗಿ ಜೀವಿಸಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾದಂಥ ವಿಚಾರ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಉಪ್ಪು ತನ್ನ ರುಚಿಯನ್ನು ಕಳಕೊಂಡರೆ ಅದು ತನ್ನ ಅಸ್ತಿತ್ವವನ್ನೇ ಕಳಕೊಂಡಂತೆ. ಸೊ ನೋ ಮೋರ್ ಗುಡ್. ಉಪ್ಪು ತನ್ನ ರುಚಿಯನ್ನು ಕಳಕೊಂಡರೆ ಅದು ಯಾವ ಕೆಲಸಕ್ಕೂ ಬಾರದ ಒಂದು ವಸ್ತುವಾಗ್ತದೆ. ಅದನ್ನು ಬೇರೆ ಯಾವ ಕಾರ್ಯಗಳಿಗೂ ಉಪಯೋಗಿಸುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿರುವಂಥದ್ದು ಕ್ರಿಸ್ತನ ಸುವಾರ್ತೆಗಳಾಗಿ ಜೀವಿಸುವುದಕ್ಕೋಸ್ಕರವಾಗಿ. ಅದಕ್ಕೆ ಬದಲಾಗಿ ದೇವರು ನಮ್ಮನ್ನು ಬೇರೆ ಯಾವ ರೀತಿಯಿಂದಲೂ ಉಪಯೋಗಿಸುವುದಕ್ಕೆ ಸಾಧ್ಯವಿಲ್ಲ. ಪ್ರಸಂಗ ಮಾಡುವುದಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಸಭೆಯಲ್ಲಿ ವರ್ಷಿಪ್ ಲೀಡರ್ ಆಗ್ಬೋದು ನಾನು ಬೇಕಾದರೆ, ಅಥವಾ ಸಭೆಯನ್ನು ಗುಡಿಸುವಂತಹ ಒಂದು ವ್ಯಕ್ತಿಯಾಗಿ ನಾನು ಮಾರ್ಪಡ್ಬೋದು ಲೌಕಿಕವಾಗಿ. ಅದೇ ಆಧ್ಯಾತ್ಮಿಕವಾಗಿ ಪ್ರಿಯರೇ, ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿರುವಂಥದ್ದು
ಉಪ್ಪಾಗಿ ಅಥವಾ ಬೆಳಕಾಗಿ. ಸೊ ನಮ್ಮಲ್ಲಿರುವಂಥ ಬೆಳಕು ನಷ್ಟವಾದರೆ ನಮ್ಮ ಅಸ್ತಿತ್ವಕ್ಕೆ ಯಾವ ಬೆಲೆಯೂ ಇಲ್ಲ. ನಮ್ಮಲ್ಲಿರುವ ರುಚಿ ನಷ್ಟವಾದರೆ ನಮ್ಮ ಅಸ್ತಿತ್ವಕ್ಕೆ ಯಾವ ಬೆಲೆಯೂ ಇಲ್ಲ. ಈ ಸಂಗತಿಗಳು ನಮಗೆ ಬುದ್ಧಿವಾದಕ್ಕಾಗಿ ಬರೆದಿರುವಂಥದ್ದು. ಯಾವ ಸಂಗತಿಗಳು? ದೇವರು ನಮ್ಮನ್ನ ಈ ಲೋಕದಲ್ಲಿ ಉಪ್ಪಾಗಿ ಬೆಳಕಾಗಿ ಇಟ್ಟಿದ್ದಾನೆ. ನಾವು ಬೆಳಕನ್ನು ಕೊಡುವಂತಹ ವ್ಯಕ್ತಿಗಳಾಗಿದ್ದೇವ? ನಾವು ಲೋಕಕ್ಕೆ ರುಚಿಯನ್ನು ಕೊಡುವಂಥವರಾಗಿದ್ದೇವ? ಅದರ 16ನೇ ವಾಕ್ಯ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 16ನೇ ವಾಕ್ಯ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಈಗಾದರೆ ನಿಮ್ಮ ಬೆಳಕು, ಈಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ದೇವರು ನಮ್ಮನ್ನು ಈ ಲೋಕದಲ್ಲಿ ನೆಲೆಸಿರುವಂಥದ್ದು ನಾವು ಸಾಯದೆ, ಮಣ್ಣಿಗೆ ಮಣ್ಣಾಗದೆ, ಚರಿತ್ರೆಯ ಪಾಲಾಗದೆ ಇವತ್ತು ಸಹ ಬದುಕಿರುವಂಥದ್ದು. ನಮ್ಮನ್ನು ಇಲ್ಲಿ ಇಟ್ಟಿರುವಂತಹ ಉದ್ದೇಶ ನಮ್ಮನ್ನು ನೋಡಿ ಜನರು ದೇವರನ್ನ ಕೊಂಡಾಡುವುದಕ್ಕಾಗಿ. ಆದರೆ ಇವತ್ತು ನಮ್ಮನ್ನು ನೋಡಿ ಜನರು ದೇವರನ್ನ ಹೀಯಾಳಿಸುತ್ತಿದ್ದಾರೆ. ಅತ್ಯಂತ ಖೇದಕರವಾದಂಥದ್ದು, ಅತ್ಯಂತ ಅವಮಾನಕರವಾದಂಥದ್ದು. ನೋಡಿ, ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಯೇಸು ಸ್ವಾಮಿಯ ಮಾತುಗಳು. ಇದು ನಿಮ್ಮ ಒಳ್ಳೆ ಕ್ರಿಯೆಗಳು. ಒಳ್ಳೆ ಕ್ರಿಯೆ ಅಂದ್ರೆ ಏನು? ದಾನ ಕೊಡದ, ಸಹಾಯ ಮಾಡದ ಅಲ್ಲ, ಬೆಳಕಾಗಿ. ತಪ್ಪಾದ ಮಾರ್ಗದಲ್ಲಿ ಹೋಗುತ್ತಿರುವ ವ್ಯಕ್ತಿ ನಿಮ್ಮ ಜೀವಿತವನ್ನು ನೋಡಿ ಸರಿಯಾದ ಮಾರ್ಗಕ್ಕೆ ಬಂದರೆ ಅವನು ದೇವರನ್ನ ಮಹಿಮೆ ಪಡಿಸ್ತಾನೆ. ಅದೇ ನಿಮ್ಮ ಒಳ್ಳೆ ಕ್ರಿಯೆ. ನಾವು ಹೇಳುವಂಥದ್ದು, ಆರ್ಥಿಕವಾಗಿ ಸಹಾಯ ಮಾಡುವಂಥದ್ದು, ಅಥವಾ ಸಭಾ ಕಟ್ಟಡವನ್ನು ಕಟ್ಟಿಕೊಡುವಂಥದ್ದು, ಇದ್ಯಾವುದು ಅಲ್ಲ ಒಳ್ಳೆ ಕ್ರಿಯೆ. ಒಳ್ಳೆ ಕ್ರಿಯೆ ಏನು? ತಪ್ಪಾದ ಮಾರ್ಗದಲ್ಲಿರುವಂತಹ ವ್ಯಕ್ತಿಯನ್ನು ಸರಿಯಾದ ಮಾರ್ಗದಲ್ಲಿ ಮಾರ್ಗ ನಡೆಸುವಂಥದ್ದು. ಇವತ್ತು ನಾವು ನಮ್ಮ ಮೊಬೈಲ್ಗಳಲ್ಲಿ ಗೂಗಲನ್ನು ಉಪಯೋಗ ಮಾಡ್ತೇವೆ. ಗೂಗಲ್ ಮ್ಯಾಪ್ ಅದು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಸರಿಯಾದ ಮಾರ್ಗದಲ್ಲಿ. ನಾವು ಈ ಲೋಕದಲ್ಲಿ ಗೂಗಲ್ ಮ್ಯಾಪ್ಗಳಾಗಿದ್ದೇವ? ಸೊ ನಮ್ಮನ್ನು ನೋಡಿ ಯಾರಾದರೂ ಸತ್ಯದೇವರಾದ ಯೇಸು ಸ್ವಾಮಿಯ ಬಳಿಗೆ ಬರ್ತಾರಾ? ನಮ್ಮ ಜೀವಿತವನ್ನು ನೋಡಿ ನಮ್ಮೊಂದಿಗಿರುವಂತಹ ವ್ಯಕ್ತಿಗಳು ಸಹ ದೇವರಿಂದ ದೂರ ಹೋಗುವಂತಹ ಪರಿಸ್ಥಿತಿ. ಆರ್ ವಿ ಎ ಗಾಡ್ಸ್ ಮ್ಯಾಪ್? ನಾವು ದೇವರ ನಕ್ಷೆಗಳಾಗಿದ್ದೇವಾ?
ಯು ಮಸ್ಟ್ ಥಿಂಕ್ ಅಬೌಟ್ ದಟ್. ಇಲ್ಲಿ ನಾವು ನೋಡುವಂಥದ್ದು ದೇವರು ನಮ್ಮ ಜೀವಿತದಲ್ಲಿ ಕೆಲವು ಶೋಧನೆಗಳನ್ನು ಬರಮಾಡ್ತಾನೆ. ಸೊ ಈ ಶೋಧನೆಗಳು ಎರಡು ವಿಧ. ಶೋಧನೆಯ ಮೂಲಕವಾಗಿ ಒಂದು ನೋಡಿ, ಯೇಸು ಸ್ವಾಮಿಯ ಜೀವಿತದಲ್ಲಿ, ಯೋಬನ ಜೀವಿತದಲ್ಲಿ ಶೋಧನೆ ಬಂತು. ಯೋಬನ ಜೀವಿತದಲ್ಲಿ ಬಂದಂತಹ ಶೋಧನೆಯ ಮಧ್ಯದಲ್ಲಿ ಯೋಬನು ದೇವರಿಗೆ ವಿರೋಧವಾಗಿ ಮಾತನಾಡದೆ ಆ ಶೋಧನೆಯ ಮೂಲಕ ದೇವರ ನಾಮವನ್ನ ಮಹಿಮೆ ಪಡಿಸಿದ. ಯೇಸು ಸ್ವಾಮಿಯ ಜೀವಿತದಲ್ಲಿ ಶೋಧನೆಗಳು ಬಂತು. ಆ ಶೋಧನೆಯ ಮಧ್ಯದಲ್ಲಿ ಯೇಸು ಸ್ವಾಮಿ ನಾನು ದೊಡ್ಡವನು ಎಂಬುದಾಗಿ ತನ್ನ ದೈವಿಕವಾದಂತಹ ಅಧಿಕಾರವನ್ನು ಚಲಾಯಿಸದೆ ಅಲ್ಲಿ ದೇವರ ವಾಕ್ಯದ ಮೂಲಕವಾಗಿ ಶೋಧನೆಯನ್ನು ಜಯಿಸಿದ. ಸೊ ನಮ್ಮ ಜೀವಿತದಲ್ಲಿ ಶೋಧನೆಗಳು ಬರುವಾಗ ಆ ಶೋಧನೆಗಳ ಮಧ್ಯದಲ್ಲಿ ನಾವು ದೇವರ ನಾಮವನ್ನು ಮಹಿಮೆ ಪಡಿಸುವಂಥವರಾಗಿದ್ದೇವಾ, ಅಥವಾ ಆ ಶೋಧನೆ ಬಂದದರ ಫಲವಾಗಿ ದೇವರ ನಾಮವನ್ನು ದೂಷಿಸುವಂಥವರಾಗಿದ್ದೇವಾ? ಅನೇಕ ಸಂದರ್ಭಗಳಲ್ಲಿ ದೇವರ ಮಕ್ಕಳೆಂಬುದಾಗಿ ಹೇಳಿಕೊಳ್ಳುತ್ತಿರುವ ನಾವುಗಳು ನಮ್ಮ ಜೀವಿತದಲ್ಲಿ ಕೆಲವು ಪರೀಕ್ಷೆಗಳ ಘಟ್ಟದಲ್ಲಿ ಹಾದು ಹೋಗುವಾಗ ಆ ಪರೀಕ್ಷೆಗಳಿಗಾಗಿ, ಆ ಪರೀಕ್ಷೆಗಳ ಮಧ್ಯದಲ್ಲಿ ನಾವು ಜಯ ಹೊಂದದೆ ಆ ಪರೀಕ್ಷೆಗಳ ಮಧ್ಯದಲ್ಲಿ ನಾವು ದೇವರ ನಾಮಕ್ಕೆ ಅವಮಾನ ತರುವ ರೀತಿಯಲ್ಲಿ ಪ್ರವರ್ತಿಸುವಂತವರಾಗಿರ್ತೇವೆ. ಕಾರಣ ನಮ್ಮ ದೃಷ್ಟಿ ಈ ಲೋಕದ ಮೇಲೆ ಇರುವುದರಿಂದ. ಪ್ರಿಯರೇ, ಒಂದು ಸಾರಿ ಯೋಚನೆ ಮಾಡಿ ನೋಡಿ, ಶೋಧನೆಗಳ ಮಧ್ಯದಲ್ಲಿ, ಪರೀಕ್ಷೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ಪ್ರತಿಯೊಬ್ಬರು ಹಾದು ಹೋಗುವಂಥವರೇ. ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಯಾವ ಸಮೃದ್ಧಿಯೂ ಇಲ್ಲ. ಅನೇಕ ಸಂದರ್ಭದಲ್ಲಿ ಆಹಾರಕ್ಕಾಗಿ ಪರಿತಪಿಸುವಂತಹ ಪರಿಸ್ಥಿತಿಗಳು ನಮಗೆ ಬರಬಹುದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಥವಾ ಶಾರೀರಿಕವಾದಂತಹ 10 ಹಲವು ವಿಷಯಗಳು ನಮ್ಮ ಜೀವಿತದಲ್ಲಿ, ನಮ್ಮ ದೈನಂದಿನ ಜೀವಿತದಲ್ಲಿ ಬರುವಂಥದ್ದಾಗಿದೆ. ಇವುಗಳ ಮಧ್ಯದಲ್ಲಿ ನಾವುಗಳು ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ದೇವಾ, ಅಥವಾ ನಮ್ಮ ಮಾತುಗಳ ಮೂಲಕ, ನಮ್ಮ ಕ್ರಿಯೆಗಳ ಮೂಲಕ, ನಮ್ಮ ಚಿಂತೆಗಳ ಮೂಲಕ, ಅನೇಕ ಸಂದರ್ಭದಲ್ಲಿ ನಾವು ಮಾತುಗಳ ಮೂಲಕ ದೇವರ ನಾಮಕ್ಕೆ ಅವಮಾನ ಪಡಿಸದೇ ಇದ್ದಾಗ್ಯೂ ನಮ್ಮ ಚಿಂತೆಗಳ ಮೂಲಕ ಅವಮಾನ ಪಡಿಸ್ತಾ ಇರ್ತೇವೆ. ಮತ್ತಾಯನ ಸುವಾರ್ತೆ ಯೇಸು ಸ್ವಾಮಿ ಹೇಳಿದ್ದು, ತನ್ನ ಸಹೋದರನ ಮೇಲೆ ಕೋಪಗೊಳ್ಳುವಂತಹ ವ್ಯಕ್ತಿ ಪಾಪ ಮಾಡ್ತಾನೆ, ಪರಸ್ತ್ರೀಯನ್ನು ಮೋಹಿಸುವಂತಹ ವ್ಯಕ್ತಿ ಪಾಪ ಮಾಡ್ತಾನೆ ಎಂಬುದಾಗಿ. ಸೊ ಹೀಗಿರುವುದಾದರೆ ನಾವು ಎಷ್ಟು ಬಾರಿ ನಮ್ಮ ಯೋಚನೆಗಳ ಮೂಲಕವಾಗಿ ದೇವರ ನಾಮಕ್ಕೆ ಅವಮಾನವನ್ನು ಉಂಟು ಮಾಡಿದ್ದೇವೆ. ಸಹೋದರರೇ, ಈ ಸಂಗತಿಗಳನ್ನು ಲಕ್ಷ್ಯ ಬಿಡ್ರಿ. ಇಸ್ರಾಯೇಲ್ ಮಕ್ಕಳ ಜೀವಿತದಲ್ಲಿ ಅವರು ಬಾಹ್ಯವಾದ ಕ್ರಿಯೆಗಳ ಮೂಲಕ ದೇವರಿಗೆ ವಿರೋಧವಾಗಿ ಹೋದದರ ಫಲವಾಗಿ ನಾವು ನೋಡ್ತೇವೆ. ಅದರ 9ನೇ ವಾಕ್ಯದಲ್ಲಿ ಅವರಲ್ಲಿ ಅನೇಕರು ನಾಶವಾದರು. ಅನೇಕರಲ್ಲ, ಅಲ್ಲಿಂದ ಹೊರಟು ಬಂದಂತಹ ಒಟ್ಟು ಜನಸಂಖ್ಯೆಯಲ್ಲಿ 2 ಹೊರತುಪಡಿಸಿ ಬಾಕಿ ಎಲ್ಲರೂ, ಯೆಹೋಶುವನು ಕಾಲೇಬನು ಹೊರತುಪಡಿಸಿ ಬಾಕಿ ಎಲ್ಲರೂ ಮರುಭೂಮಿಯಲ್ಲಿ ವಿವಿಧ ಸಂದರ್ಭದಲ್ಲಿ ನಾಶವಾಗಿ ಹೋದರು. ಇದರಲ್ಲಿ ಕೆಲವರು ಪ್ರಾಯ ಪೂರ್ತಿಯಾಗಿ ನಿದ್ರಿಸಿದಂಥ ವ್ಯಕ್ತಿಗಳು ಇದ್ದಾರೆ, ಮರಣವನ್ನು ಅನುಭವಿಸಿದಂಥ ವ್ಯಕ್ತಿಗಳು ಇದ್ದಾರೆ. ಆದರೆ
99% ಜನ ದೇವರಿಗೆ ವಿರೋಧವಾಗಿ ಗುಣುಗುಟ್ಟಿದ್ದರ ಫಲವಾಗಿ ಮರುಭೂಮಿಯಲ್ಲಿ ಅಸುನೀಗಿದರು. ಪ್ರಿಯರೇ, ಅದು ಹೇಳ್ತಾ ಇದೆ, ಇಫ್ ಯು ಥಿಂಕ್ ಯು ಆರ್ ಸಿನ್ನಿಂಗ್. ಸೊ ಹೀಗಿರೋದಾದರೆ ನಮ್ಮಲ್ಲಿ ಎಷ್ಟು ಜನ ದೇವರು ನಮಗಾಗಿ ಸಿದ್ಧ ಮಾಡಿರುವಂತಹ ಆ ನಿತ್ಯತ್ವವನ್ನು ಹೊಂದಿಕೊಳ್ಳುವುದಕ್ಕೆ ನಾವು ತಯಾರಾಗಿದ್ದೇವೆ, ಸಿದ್ಧರಾಗಿದ್ದೇವೆ? ಈ ಸಂಗತಿಗಳನ್ನು ನೀವು ಲಕ್ಷ್ಯ ಇಡಬೇಕು. ಯು ಮಸ್ಟ್ ರಿಮೆಂಬರ್ ದಿಸ್. ಆದ ಕಾರಣ ನಿಂತಿದ್ದೇವೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಆಲ್ವೇಸ್ ರಿಮೆಂಬರ್ ದಟ್. ನಾವು ಬಾಹ್ಯವಾಗಿ ಕ್ರಿಯೆಗಳ ಮೂಲಕ ಪಾಪ ಕಾರ್ಯಗಳಲ್ಲಿ ನಾವು ಬಿದ್ದು ಹೋಗದೇ ಇರಬಹುದು. ಆದರೆ ಮಾನಸಿಕವಾಗಿ ಎಷ್ಟು ಬಾರಿ ಪಾಪದಲ್ಲಿ ಬಿದ್ದು ಹೋಗಿದ್ದೇವೆ ಎಂಬುವಂಥದ್ದನ್ನು ಒಂದು ಸಾರಿ ಯೋಚಿಸಬೇಕು ಪ್ರಿಯರೇ. ಈ ಮುಂಜಾನೆಯಲ್ಲಿ ಒಮ್ಮೆ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳುವ. ದೇವರು ನಮ್ಮನ್ನು ಯಾವ ಉದ್ದೇಶದಿಂದ ಈ ಲೋಕದಲ್ಲಿ, ಅಥವಾ ಒಬ್ಬ ಕ್ರೈಸ್ತನ ಜೀವಿತ ಈ ಲೋಕದಲ್ಲಿ ಏನಾಗಿರಬೇಕೆಂಬುದು ದೇವರು ಇಚ್ಛಿಸಿದಾನೋ ಆ ದೈವಿಕ ಇಚ್ಛೆಗೆ ಅನುಗುಣವಾಗಿ ನಾನು ನನ್ನ ಜೀವಿತವನ್ನು ನಿರ್ವಹಿಸುತ್ತಿದ್ದೇನಾ ಎಂಬ ಒಂದು ಪ್ರಶ್ನೆಗೆ ನಮ್ಮ ಉತ್ತರ ಏನಾಗಿದೆ ಪ್ರಿಯರೇ? ಒಮ್ಮೆ ಯೋಚನೆ ಮಾಡಿ ನೋಡುವ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೆ, ಈ ಮುಂಜಾನೆಯಲ್ಲಿ ನಿಮ್ಮ ವಾಕ್ಯದ ಗುಣಾರ್ಥವನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ದೇವರೇ, ನಮ್ಮ ಜೀವಿತವನ್ನು ಮತ್ತೊಂದಾವರ್ತಿ ಎಚ್ಚರಿಕೆಯಿಂದ ನಾವು ನಿರ್ವಹಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಈ ಸಂದರ್ಭದಲ್ಲಿ ಮತ್ತೊಂದಾವರ್ತಿ ಈ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ನಿನ್ನ ಕೃಪೆಯಲ್ಲಿ ತುಂಬಿಸು. ಪ್ರಾರ್ಥನೆ ಕಲಿತಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನಿನ್ನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.